ಇನ್ನು ಮುಂದಿನ ದಿನಗಳಲ್ಲಿ ಈ ಓಲಾ ಒಬ್ಬರು ಹಿಂಗೆ ಬಿಟ್ಟರೆ ಅವರು ಬದುಕಿ ನಮ್ಮ ಹಾಳು ಮಾಡಿಬಿಡ್ತಾರೆ. ಅಂದರೆ ಚಾಲಕ ಸ್ನೇಹಿತರನ್ನು ಹಾಳು ಮಾಡಿಬಿಡ್ತಾರೆ. ಯಾವ ರೀತಿ ಅಂದರೆ ಕಡಿಮೆ ರೇಟ್ ಕೊಟ್ಟು ನಮ್ಮ ಕೊನೆಗೆ ಈ ಸೈಕಲ್, ಈ ಎಲೆಕ್ಟ್ರಿಕ್ ಸೈಕಲ್ಗಳು ಬರುತ್ತಲ್ಲ, ಸ್ಕ್ಯಾನ್ ಮಾಡಿದ್ರೆ ತೊಗೊಂಡೋಗ್ತಾರಲ್ಲ, ಆ ಮಟ್ಟಕ್ಕೆ ತಂದುಬಿಡ್ತಾರೆ. ದಯವಿಟ್ಟು ಆ ಥರ ಆಗೋದು ಬೇಡ. ಟೋನರ್ ಆ್ಯಪ್ನ ಬಳಸಿ ಕಿಲೋಮೀಟರ್ಗೆ 24 ಬಿಲ್ ತಗೊಳ್ಳಿ. ಈ ಥರ ನಿಮ್ಮ ಕಾರಲ್ಲಿ ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಮೇಲ್ಗಡೆ ಮೀಟರ್ ಟ್ಯಾಕ್ಸಿ ಅಂತ ಒಂದು ಕ್ಯಾಪ್ ಹಾಕೊಳ್ಳಿ. ಅದು ನೋಡ್ರಿ, ಇವಾಗ ಕಂಪ್ನಿಯಲ್ಲಿ ಡ್ಯೂಟಿ ಮಾಡೋರು ಇರ್ತೀರಿ, ಗ್ರೂಪ್ಗಳಲ್ಲಿ ಡ್ಯೂಟಿ ಮಾಡೋರು ಇರ್ತೀರಿ, ಆ ಟೈಮಲ್ಲಿ ಅದನ್ನು ತೆಗ್ದಿಡಿ. ಅದ್ರ ಜೊತೆಗೆ ಡಿಸಿಪ್ಲಿನ್ನ ಬಳಸಿ. ಡಿಸಿಪ್ಲಿನ್ ಅಂದರೆ ಹೇಗೆ, ಪ್ರತಿಯೊಬ್ಬ ಚಾಲಕರು ಕೂಡ ವೈಟ್ ಆ್ಯಂಡ್ ವೈಟ್ ಯೂನಿಫಾರ್ಮ್ ಹಾಕಿ, ಶೂ ಹಾಕೊಳ್ಳಿ, ನೀಟಾಗಿ ಶೇವ್ ಮಾಡಿಸ್ಕೊಳ್ಳಿ, ಗಡ್ಡ ಬಿಡೋರಿಂದ ಟ್ರಿಮ್ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲರೂ ಕೂಡ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಒಳ್ಳೆ ಪರ್ಫ್ಯೂಮ್ ಹಾಕೊಳ್ಳಿ. ಯಾರೇ ಕಸ್ಟಮರ್ ಆಗಲಿ, ಅವ್ರು ಓಲಾ ಕಸ್ಟಮರ್ ಆಗಿ ಬಿಡೋ ಅವ್ರೇನು ಮಾತಾಡೋ ಅಂತ ಫೋನಲ್ಲಿ ಮಾತಾಡೋದು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ಡಿಸಿಪ್ಲಿನ್ ಆಗಿದ್ದರೆ ಅವರೇ ಕೇಳ್ತಾರೆ, ಸರ್ ನೆಕ್ಸ್ಟ್ ಟೈಮ್ ಅಂತ. ಅವಾಗ ಇಲ್ಲ ಮೇಡಮ್, ನೀವು ಡಿಜಿಟಲ್ ಬೇಕಾ ಬಿಲ್ಲಲ್ಲಿ ಬಿಲ್ ಕೊಡ್ತೀವಿ, ಅಥವಾ ಅದೇ ಥರ ನೀವು ನನಗೆ ಒಂದು ವಾಟ್ಸಪ್ ಮಾಡಿದ್ರು ಸಾಕು, ನಿಮಗೆ ನಾವು ಇದೇ ಮೀಟರ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತೀವಿ ಅಂತ. ಅದೆಷ್ಟೋ ಮಾಡಿರೋ ಸರ್ವಿಸ್ಗಳು ನನ್ನ ಹತ್ರ ಇದೆ, ವೀಡಿಯೋಗಳು ಕೂಡ. ಅಪ್ಲೈ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಅಷ್ಟೇ, ಬೇರೆ ಕೆಲಸಗಳು ಇರೋದ್ರಿಂದ. ದಯವಿಟ್ಟು ಸ್ನೇಹಿತರೆ ಇದನ್ನು ಬಳಸಿ, ಟೋನರ್ನ ಆ್ಯಪ್ನ ಬಳಸಿ ನಿಮಗೆ ನೀವು ಓನರ್ ಆಗಿ, ನಿಮ್ಮ ಟ್ರಾವೆಲ್ಸ್ಗೆ ನೀವೇ ಓನರ್ ಆಗಿ. ಈಗ ಎಕ್ಸಾಂಪಲು, ನಿಮ್ಮ ಹೆಸರು ಗಿರೀಶ್ ಅಂತಂದರೆ ಗಿರೀಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಇಟ್ಕೊಳ್ಳಿ ಅಲ್ವಾ. ಆ ಥರ ಇಟ್ಕೊಂಡು ನಿಮ್ಮ ಟ್ರಾವೆಲ್ಸ್ಗೆ ನೀವೇ ಆಗಿ. ಈಗ ಎಕ್ಸಾಂಪಲು ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಇರುತ್ತೆ ಅಂದ್ಕೊಳ್ಳೋಣ. ಆ ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಒಂದು ಡಿಜಿಟಲ್ ಬಿಲ್ ಬೇಕಾದ್ರೆ ಆ್ಯಪ್ ಮುಖಾಂತರ ನಾವು ಕೊಡ್ಬೋದು. ಆ ಥರ ಎಕ್ಸಾಂಪಲ್ ಹೇಳಿತ್ತು. ಈ ಥರ ನಿಮ್ಮ ಟ್ರಾವೆಲ್ಸ್ಗೆ ನೀವು ಓನರ್ ಆಗಬೇಕಷ್ಟೇ. ಸ್ನೇಹಿತರೆ ನೋಡಿ, ನೀಟಾಗಿ ಸರ್ವಿಸ್ ಕೊಡಿ, ನೀಟಾಗಿ ಕ್ಯಾಬ್ ಇಟ್ಕೊಳ್ಳಿ, AC ಸರ್ವಿಸ್ ಕೊಡಿ. ಇದನ್ನು ನೀವು ಟೋನರ್ ಆ್ಯಪ್ನ ಬಳಸಿ ಕೊಡಿ. ಅದೇ ರೀತಿ ಬುಕ್ಕಿಂಗ್ಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ಡಿಸೆಂಬರ್ 25ನೇ ತಾರೀಕೊಳಗೆ ಒಂದು ದೊಡ್ಡ ಮಟ್ಟದ ಚಾಲಕರು ಸಮೇತನೇ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟಲ್ಲಿ ಕೂಡ ಎಲ್ಲ ತಿಳಿಸ್ಕೊಡ್ತಾರೆ. ಆಗಿಂದ ಬುಕ್ಕಿಂಗು ಸ್ಟಾರ್ಟ್ ಆಗುತ್ತೆ. ವೇಟ್ ಅನ್ನೋ ಆ್ಯಪ್ ಇರುತ್ತೆ, ಅದರಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ನೀವುಗಳು ಈಗ ರ್ಯಾಪಿಡೋ ಮಾಡಿ, ಏನೇ ಮಾಡಿ, ಅವ್ರ ಮುಂದೆ ಅಡಿಯಾಳಾಗೋ ಬದಲು ನೀವು ಓನರ್ ಆಗಿ. ಆ ಥರ ಎಲ್ಲ ಸ್ಕ್ಯಾನರ್ ಇತ್ತು, ಒಂದು ಮೀಟರ್ ಟ್ಯಾಕ್ಸಿ ಕ್ಯಾಪ್ ಇತ್ತು ಅಂದರೆ ನಿಮಗೆ ಚಾಲಕರು ಬರ್ತಾರೆ, ಅದನ್ನು ಕೇಳ್ತಾರೆ ಅನ್ನೋದಕ್ಕಷ್ಟೇ. ದಯವಿಟ್ಟು ಇನ್ನು ಮುಂದೆ ಆದರೂ ದಡ್ಡರಾಗಬೇಡಿ, ಬುದ್ಧಿವಂತರಾಗಿ.